ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೊಂದು ಹಾಕ್ಬೇಕಾ? ಹಂಗಂದ್ ಮಾಡಿ ಮುದ್ದೆ ಮಾಡಬೇಡ, ಸಣ್ಣ ಮಾತಾಡು. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲರಿಗೂ ಕೊಡಕ್ಕೆ ಅಡುಗೆ ಮಾಡಿಕೊಡ್ತಾವ್ರೆ ನೋಡಿ. ಸೊ ನನ್ನ ಟಾರ್ಗೆಟ್ ಇದ್ದಿದ್ದು 27 ವರ್ಷಕ್ಕೆ 27 ಕಂಟೈನರ್ ಫುಡ್ ಕೊಡ್ಬೇಕಂತ. ಬಟ್ ಇವತ್ತು ನನ್ನ ಬರ್ತಡೇ, ಅದಕ್ಕೆ ಬರ್ತಡೇ ಇತ್ತು. ಥ್ಯಾಂಕ್ಸ್ ಮೇಡಮ್. ಹಾಯ್, ಎಲ್ರಿಗೂ ನಮಸ್ಕಾರ, ವಣಕಂ, ಸಸ್ರಕಾಲ್, ಮಾತೆರಗ್ಲ ನಮಸ್ಕಾರ, ಸೊಲ್ಮೇಲು. ಸೊ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಿಡಿಯೋ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನನ್ನ ಬರ್ತ್ಡೇಯ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ವಿಡಿಯೋ ಆಗಿರುತ್ತೆ. ಸೊ ಕೊನೆವರೆಗೂ ನೋಡಿ. ಹಾಗೇನಾದರೂ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್, ಸಬ್ಸ್ಕ್ರೈಬ್ನ ಮಾಡಿ, ಬೇಗ ಬೆಲ್ ಬಟನ್ನ ಒತ್ತಿ. ಗಾಯ್ಸ್, ನಾವಿವತ್ತು ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನನ್ನ ಅಕ್ಕ ಬಂದು ಹೆಲ್ಪ್ ಮಾಡಿದ್ಲು. ನಿಜವಾಗ್ಲೂ ನಮ್ಮ ಅಕ್ಕ ಇಲ್ಲ ಅಂದರೆ ನಾನಂತೂ ಅಡುಗೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಟೊಮೊಟೊ ಬಾತ್ ಕಣ್ಣಲ್ಲಿ ನೀರು ಲೇಪೋ ತಲೆ ಎತ್ತಿ ಬಾವ ನೋಡಿ. ಈಗ ಆಯಿಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಫುಲ್ ರಿಸ್ಕ್ ಆಗುತ್ತೆ. ಬಟ್ ಅಕ್ಕ ಬಾವ ಬಂದಿದ್ದು ನನಗೊಂಥರ ಫುಲ್ ಸಪೋರ್ಟ್ ಆಯಿತು. ಹಾಗೆಯೇ ಲೇಪು ಕೂಡ ನನ್ನ ಬರ್ತ್ಡೇ ದಿನ ರಜೆ ಹಾಕಿದ್ದ, ಅಂದರೆ ನನ್ನ ಹುಡುಗ ರಜೆ ಹಾಕಿದ್ದ ಕೆಲಸಕ್ಕೆ. ಆ್ಯಂಡ್ ನಾವು ಅಡುಗೆ ಮಾಡ್ತಾಯಿದ್ದೀವಿ ಈಗ. ಸೊ ಈ ಒಂದು ಅಡುಗೆ ನಾವು ಒಂದು 30 ಮೆಂಬರ್ಸ್ಗೆ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಫೈನಲ್ ಆಗಿ 58 ಎಬೋ ಫುಡ್ ಆಯಿತು ನಮಗೆ. ಆ್ಯಂಡ್ ಫಸ್ಟು ಮಸಾಲೆನೆಲ್ಲ ನನ್ನ ಅಕ್ಕ ಯಾವ ರೀತಿ ಎಷ್ಟು ಬೇಕು ಅಂತೆಲ್ಲ ಹಾಕಿಟ್ಟಿದ್ಲು. ಈರುಳ್ಳಿ ಮತ್ತು ಸ್ಪೈಸಸ್ ಏನೆಲ್ಲ ಬೇಕು ಅಂತೇಳಿ ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡೋದಕ್ಕೆ ಲೇಪು ಫುಲ್ಲು ಚೆಫ್ ಆಗಿಬಿಟ್ಟಿದ್ದಾನೆ. ಏನೋ ಭಟ್ರು ಬಂದು ಅಡುಗೆ ಮಾಡೋ ಥರ ಫುಲ್ ಲುಂಗಿ ಎಲ್ಲ ಕಟ್ಕೊಂಡು ಭಟ್ರಾಗಿಬಿಟ್ಟಿದ್ದಾರೆ ನಮ್ಮ ಲೇಪು ಅವರು. ಆ್ಯಂಡ್ ಅಕ್ಕ ಬಂದು ಟೊಮೊಟೊನ ಎಷ್ಟು ಬೇಕು ಅಂತ ಒಂದು ಅಳತೆಯಲ್ಲಿ ಹಾಕಿದ್ಲು. ಆ್ಯಂಡ್ ಇದು ನಮಗೆ ಫಸ್ಟ್ ಟೈಮ್ ನಮ್ಮ ಲೈಫಲ್ಲೇ, ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ಅಡುಗೆನ ಮಾಡಿ ಇಷ್ಟೊಂದು ಜನಕ್ಕೆ ಹಂಚ್ತಾ ಇರೋದು. ಒಂಥರ ತುಂಬ ಖುಷಿ ಇದೆ. ಹಾಗೆಯೇ ತುಂಬ ಅಡಚಣೆಗಳಾಯಿತು. ಫಸ್ಟ್ ಆಫ್ ಆಲ್ ನಮಗೆ ಪಾತ್ರೆ ರೆಂಟಲ್ಲಿ ಸಿಗಲಿಲ್ಲ. ಇಷ್ಟು ದೊಡ್ಡ ಪಾತ್ರೆ ಯಾರು ತಾನೇ ಮನೇಲಿ ಇರ್ತಾರೆ ಹೇಳಿ. ಸೊ ಅದಕ್ಕೆ ರೆಂಟಲ್ಲಿ ತರೋಕೆ ಹೋದ್ವಿ. ಫುಲ್ಲು ಬೆಳಿಗ್ಗೆ ಹುಡುಕಿದ್ರು ಸಿಕ್ಕಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ಸಿಕ್ತು. ಸೆಕೆಂಡ್ ಥಿಂಗ್ ಬಂದು ರೆಗ್ಯುಲೇಟರ್ ಕಟ್ ಆಗಿತ್ತು ಫಿಕ್ಸ್ ಮಾಡೋದಕ್ಕೆ ಗ್ಯಾಸ್ಗೆ. ಅದನ್ನು ವಾಪಸ್ ರೆಡಿ ಮಾಡಿಸ್ಕೊಂಬಂದರು. ಮನೆಗೆ ಬಂದು ನೋಡ್ತಾರೆ ರೆಗ್ಯುಲೇಟರ್ದು ವಯರ್ ಇದೆಯಲ್ಲ ಗ್ಯಾಸಿಗೆ ಫಿಕ್ಸ್ ಮಾಡೋದು, ಅದು ಕಟ್ ಆಗಿದೆ. ಅಯ್ಯೋ ಶಿಟ್, ಏನಿದು ಆಗ್ತಾನೆ ಇಲ್ವಲ್ಲ ಅಂತ ನಾವು ಫುಲ್ಲು ಟೆನ್ಷನ್ ಆದ್ವಿ. ಬಟ್ ಹೋಪ್ಸ್ನ ಬಿಡಲಿಲ್ಲ. ಏನಾದರೂ ಮಾಡಿ ಮಾಡಲೇಬೇಕು, ನಾವು ಅಂದ್ಕೊಂಡಿದ್ದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಗೇನು 3 ಸರ್ತಿ ಅವರು ಹೋಗಿದ್ದಾರೆ. ಆ್ಯಂಡ್ ಇವತ್ತಿನ ಡಿಶ್ ಬಂದು ಏನೆಲ್ಲ ಇದೆ ಗೊತ್ತಾ? ಮೆನ್ಯೂ ನಾವು ಕೊಡ್ತಾ ಇರೋದು ಒಂದು ಟೊಮೊಟೊ ಪಲಾವ್ ಇದೆ. ನೆಕ್ಸ್ಟು ಸ್ವೀಟಿಗೋಸ್ಕರ ನಾವು ಪಾಯಸ ಮಾಡಿದ್ದೀವಿ. ಆ್ಯಂಡ್ ಒಂದು ವಾಟರ್ ಬಾಟಲ್ ಕೊಡ್ತಾ ಇದ್ದೀವಿ. ಇಷ್ಟೇ ಈ 3 ಐಟಮ್ನ. ಮತ್ತು ಇನ್ನೊಂದು ಜೊತೆಗೆ ನಾನು ನನ್ನ ಒಂದು 100K ಫಾಲೋವರ್ಸ್ ಆದರೆ ಸೀರೆಗಳನ್ನ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಒಂದು 10 ಸೀರೆ ತಂದಿಟ್ಟಿದ್ದೆ. ಅದನ್ನು ಕೂಡ ನನ್ನ ಬರ್ಡೇ ದಿನವೇ ಕೊಟ್ಬಿಡೋಣ ಅಂದ್ಕೊಂಡೆ. ಯಾಕಂದರೆ ನನ್ನ 100K ಕಂಪ್ಲೀಟ್ ಆಗಲಿಲ್ಲ. ಏನಕ್ಕೆ ಊಟ ಕೊಡ್ತಾ ಇದ್ದಾರೆ ಇವತ್ತು? ಏನಕ್ಕಂದ್ರೆ ಎಲ್ಲರಿಗೂ ಚಿಕ್ಕಿದೆ ಇವತ್ತು ಬರ್ತಡೇ, ಅದಕ್ಕೆ ಫ್ರೆಂಡ್ಸ್. ನೋಡಿ ಎಷ್ಟು ತಂದವ್ರೆ, ನೋಡಿ ಹೆಂಗೆ ತಂದವ್ರೆ ಇಷ್ಟು ಎಲ್ಲರಿಗೂ ಕೊಡಕ್ಕೆ. ಮಂಜಪ್ಪ ನೋಡಿ ತಗೊಳ್ಳಿ ಮೇಡಮ್ ಅಂತ ಕೊಡ್ತಾವ್ರೆ. ಪಾಯಸ ಮಾಡವ್ರೆ ಚಿಕ್ಕಿ ಬರ್ತಡೆಗೆ. ಇದಾಳೆ ಮಾಡಿ ಫ್ರೆಂಡ್ಸ್. ಮತ್ತೆ ನಿನ್ನ ತಮ್ಮನ ಮಾತ್ರ ತೆಗಿಬೇಡ. ತಮ್ಮ ಚಾರಿಕೊಂಡು ಬರ್ತವನೆ. ಇರ್ಲಿ ಬಿಡು ಕೈ ಇಡ್ಬೇಕು. ಡೋಂಟ್ ಪ್ರೆಸ್ ದಟ್, ಅದು ಆಫು. ರೆಕಾರ್ಡ್ ಆಯ್ತೈತೆ. ರೆಡ್ ಲೈನ್ ಬಂತಂದ್ರೆ ಇದೇನೆ ರೆಕಾರ್ಡ್ ಆಗ್ತೈತೆ ಅಂತ ಅಲ್ಲಿ ನಂಬರ್ ಬರುತ್ತೆ ನೋಡು. ಸ್ಕ್ರೀನ್ ಹಾಕಬೇಕು. ಏಯ್ ಸರಿ ಕೊಡ, ಇಲ್ಲಿ ಹಿಡಿಬಾರ್ದು ಬರೀ. ಹಾಯ್ ಫ್ರೆಂಡ್ಸ್, ಸರಿ ನಿಮಗೆ ಹೋಮ್ ಬೇಕಾ? ಮನೆ ನೋಡಿ ಹೆಂಗಿದೆ ಫ್ರೆಂಡ್ಸ್, ಮನೆ ನೋಡಿ ಹೆಂಗಿದೆ ಫ್ರೆಂಡ್ಸ್. ಮನೆ
ಎರಡು ಜಾಸ್ತಿ ಇಲ್ಲಿ ತೋರ್ಸಿ ಸಾಕು, ನಾವು ಇಲ್ಲಿ ಕೆಲಸ ಮಾಡೋದು. ಅಪ್ಪು ಚಿಕ್ಕಿ ನೋಡಿ, ಅಂಜು ಚಿಕ್ಕಿ ನೋಡಿ ಫ್ರೆಂಡ್ಸ್. ಎಲ್ಲರೂ ಹಾಯ್ ಮಾಡಿ. ಹಾಯ್ ಸರಿ ಹಾಯ್ ಮಾಡಪ್ಪ. ಹಾಯ್ ಚಾವಿ. ಹಾಯ್ ಮಾಡು ಚಡ್ವಿಕ್. ಹಾಯ್ ಚಡ್ವಿಕ್. ಅಪ್ಪ ನಿಮ್ಗಲ್ಲ ಹಾಯ್ ಮಾಡು, ಆಡಿ ಹಾಯ್ ಮಾಡಪ್ಪ. ಇಲ್ಲಿ ಇಲ್ಲಿ ಹಾಯ್ ಮಾಡು. ಫುಲ್ ಹಾಕ್ಬಿಡ್ದ ಅಂಜು. ಕೂತ್ಕೋ ಹೋಗು. ನೋಡಿ ಫ್ರೆಂಡ್ಸ್ ಹೆಂಗಾಡ್ತ ನೋಡಿ ಫ್ರೆಂಡ್, ಹೆಂಗಾಡ್ತ ನೋಡಿ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ನಾವು ಎಲ್ಲರಿಗೂ ಬೇಕು ಅಂತ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಮತ್ತೆ ಇವನು ಅಳಿತಾನೆ ಫ್ರೆಂಡ್ಸ್, ನೋಡ್ತೀರಾ ನೋಡಿ ಫ್ರೆಂಡ್ಸ್. ಪಿಟಾಣಿ ಮಗು ಅಳಿತದ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ಆ ಥರನೇ ಮಾಡಿ ಫ್ರೆಂಡ್ಸ್. ಇದು ನಮ್ಮ ಚಿಕ್ಕಿ ಬರ್ತಾಳೆ ಫ್ರೆಂಡ್ಸ್. ಚಿಕ್ಕಿದು ಆನ ಆಡ್ತತ್ತ ನೋಡಿ ಫ್ರೆಂಡ್ಸ್. ಬರ್ತಡೆಗೆ ಲೇಪ ಕೊಡ್ಸ ಫ್ರೆಂಡ್. ಅವಳಿಗೆ ಈಗಲೇ ಬಿಟ್ಬಿಟ್ರೆ ದೊಡ್ಡ ಬ್ಲಾಗರ್ ಆಗ್ತಾಳೆ. ಇಂಡಿಪೆಂಡೆಂಟ್ ಹೌಸ್ ವಂಶಿಕಾ, ಇಂಡಿಪೆಂಡೆಂಟ್ ಕೊಡ್ಸೋದು ಎಲ್ಲರಿಗೂ ಸುಮ್ಮನೆ ಓಕೆನಾ? ನಮ್ಮ ಅಕ್ಕನ ಮಗಳಿಗೆ ನಾನು ಹೇಳಿದೆ, ಇವಳು ಈಗಲೇ ಎಷ್ಟು ಚೆನ್ನಾಗಿ ವ್ಲಾಗಿಂಗ್ ಮಾಡ್ತಾಳೆ, 18 ವರ್ಷ ಆಗೋಷ್ಟರಲ್ಲಿ ಕೋಟಿಗೆ ಬಾಳ್ತಾಳೆ ಅಂತ. ಅದಕ್ಕೆ ನಮ್ಮ ಅಕ್ಕ ಕೇಳಿದ್ಲು, ನನಗೊಂದು ಮನೆ ಕಟ್ಸ್ಕೊಡು ಅಂತ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಎಲ್ರಿಗೂ ಕಟ್ಸ್ಕೊಡ್ತೀನಿ ಸುಮ್ಮನೆ ಇರಿ, ಏನಾದ್ರು ಮಾಡೋಕ್ಕೆ ಹೋದರೆ ಇಂಥವು ಇರ್ತಾವಲ್ಲ ಅಂತ. ನಮ್ಮ ಚಾರ್ವಿಕ್ ತರಲೆ ನನ್ನ ಮಗ, ನಾವೆಲ್ಲ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಬಂದು ನೀರು ಬಿಡ್ತಾ ಇದ್ದಾನೆ. ಫುಲ್ ಮನೆಯೆಲ್ಲ ನೀರು. ಡಿಫ್ರೆಂಟ್ ಪ್ರಾಬ್ಲಮ್. ನಾವು ಜಗತ್ತಲ್ಲಿರೋ ಎಲ್ಲ ಬಡವರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಕೈಲಿ ಒಬ್ರಿಗಾದ್ರೆ ಹೆಲ್ಪ್ ಮಾಡೋ ಕೆಪಾಸಿಟಿ ಆ ದೇವರು ನಮ್ಗೆ ಕೊಟ್ಟಿರ್ತಾನೆ. ಸೊ ಆ ಒಂದು ಇದರಲ್ಲಿ ನಾನು ಇವತ್ತು ನನ್ನ ಒಂದು ಬರ್ಡೇಗೆ ಒಂದು ಒಳ್ಳೆಯ ರೀತಿಯ ಕೆಲಸ ಮಾಡಬೇಕು. ಹಾಗೆಯೇ ನನ್ನ ವಿಡಿಯೋ ನೋಡಿ ಅಟ್ಲೀಸ್ಟ್ ಕೆಲವರಾದರೂ ಇನ್ಸ್ಪೈರ್ ಆಗಿ ಅವರ ಬರ್ಡೇನ ಈ ರೀತಿ ಸೆಲೆಬ್ರೇಷನ್ ಮಾಡಲಿ ಅಂತ ವಿಡಿಯೋ ಮಾಡಾಕಿರೋದು ಬಿಟ್ಟರೆ ಯಾವುದೇ ರೀತಿಯ ಶೋ ಆಫ್ ಅದು ಇದು ಏನೂ ಇಲ್ಲ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ನಾವು ಎಲ್ಲ ಊಟನ ಕಾರ್ನ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ವಿ. ಆ್ಯಂಡ್ ನೀವೇ ನೋಡ್ಬೋದು ಇಲ್ಲಿ ಸೀರೆ ಮತ್ತು ಊಟನ ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆ ಹತ್ರನೇ. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಒಂದು ಅಕ್ಕನಿಗೆ ಸೀರೆ ಮತ್ತು ಊಟನ ಕೊಟ್ವಿ. ಹೆಂಗಸರು ಒಬ್ಬರೇ ಇದ್ದರು, ಅದಕ್ಕೆ ಒಂದು ಸೀರೆ ಕೊಟ್ಟೆ. ಹಾಗೆಯೇ ವಾಚ್ಮೆನ್ ಕೆಲಸ ಮಾಡ್ತಾ ಇರುವ ಅಂಕಲ್ಗೆ ಊಟ ತೊಗೊಂಡೋಗಿದ ತಕ್ಷಣ ಅವರು ತುಂಬ ಭಯ ಪಡ್ಕೊಂಡ್ರು, ಯಾರೋ ಏನೋ ಅಂತೇಳಿ. ನಾನು ಹೇಳಿದೆ ನನ್ನ ಬರ್ತಡೇ ಇದೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ. ಆಮೇಲೆ ಅಕ್ಸೆಪ್ಟ್ ಮಾಡಿದರು. ನನಗೂ ಅರ್ಥ ಆಗುತ್ತೆ, ಸಡನ್ ಯಾರೋ ಬಂದು ಊಟ ಕೊಡ್ತಾರಿಂದ ಯಾರು ತಗೊಳೋದಿಲ್ಲ. ಆ್ಯಂಡ್ ಇನ್ನೊಂದು ನಮ್ಮ ಮನೆ ಪಕ್ಕದ ರೋಡಲ್ಲಿ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲಿ ಕೂಡ ಒಂದು ಆಂಟಿ ಇದ್ದರು, ಅವ್ರಿಗೂ ಕೂಡ ಊಟ ಕೊಟ್ಟೆ. ಹೆಂಗಸರ ಮುಖದಲ್ಲಿ ಊಟ ಕೊಟ್ಟಾಗ ಖುಷಿ ಇತ್ತು, ಆದರೆ ಸೀರೆ ಕೊಟ್ಟಾಗ ಅದೊಂಥರ ಬ್ಯೂಟಿಫುಲ್ ಸ್ಮೈಲ್ ಅವ್ರ ಫೇಸಲ್ಲಿ ನೋಡಿದೆ. ನನಗೆ ಇದನ್ನು ನೋಡಿದ್ಮೇಲೆ ಅನಿಸಿದ್ದು, ನಾನು ಇನ್ನೂ ಏನೋ ಮಾಡಬೇಕು, ಈ ಥರ ಎಲ್ಲ ದಾನ ಮಾಡೋದ್ರಲ್ಲಿ ಎಷ್ಟು ಸಂತೋಷ ಇದೆ ಅಂತೇಳಿ. ನನಗೆ ನನ್ನ ಬರ್ತಡೇ ಇಷ್ಟು ವರ್ಷ ಮಾಡಿದ್ದು ಒಂದು ಸೈಡ್ಗಾದರೆ, ಈ ವರ್ಷ ಮಾಡ್ಕೊಂಡಿದ್ದು ಬರ್ತಡೇನೇ ಒಂದು ಡಿಫ್ರೆಂಟ್ ವೈಬ್ ಇತ್ತು. ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅದು ಜಸ್ಟ್ ಫೀಲ್ ಮಾಡಬೇಕಷ್ಟೇ. ಆ ಒಂದು ಹ್ಯಾಪಿನೆಸ್ನ ಒಂದು ಕೊಡೋದ್ರಲ್ಲಿ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಯಾವುದ್ರಲ್ಲೂ ಇಲ್ಲ ಅಂತ ನಂಗೆ ಅರ್ಥ ಆಗೋಯ್ತು. ಸೊ ನಾನು ತೊಗೊಂಡಿದ್ದು ಸಾಫ್ಟ್ ಸ್ಯಾರಿಗಳು. ಬಜೆಟ್ ಕಡಿಮೆನೇ ಇರ್ಬೋದು, ಬಟ್ ಅದು ಅವರು ಪ್ರತಿನಿತ್ಯ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಇಂಥವ್ರಿಗೆ ನಾನು ಚೂಸ್ ಮಾಡಿ ಕೊಟ್ಟಿದ್ದು. ಹಾಗೆಯೇ ಮತ್ತೊಂದು ಕನ್ಸ್ಟ್ರಕ್ಷನ್ ಸ್ಪಾಟಿಗೆ ಹೋದೆ, ಅಲ್ಲಿ ಕೆಲವರು ಅಂಕಲ್ ಇದ್ದರು, ಹಾಗೆಯೇ ಮಕ್ಕಳಿದ್ರು, ಹಾಗೆ ಒಂದು ಆಂಟಿ ಇದ್ದರು. ಅವ್ರಿಗೂ ಕೂಡ ಊಟ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಸೀರೆನ ಕೊಟ್ಟೆ. ತುಂಬ ಖುಷಿಪಟ್ಟರು. ಹಾಗೆ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಇದರಲ್ಲಿ ನಾವು ನಾಚ್ಕೊಳ್ಳೋ ಅಂಥದ್ದು ಏನಿಲ್ಲ, ಅಪ್ರೋಚ್ ಮಾಡಿ ನಾವು ಕೊಡ್ಬೋದು. ಆ್ಯಂಡ್ ಶೈ ಕೂಡ ಆಯಿತು. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಕೊಡಬೇಕಾದಾಗ ನಾನೇ ಕೇಳಿ ಕೊಡೋದು ನನಗೊಂಥರ ಆಯಿತು. ಬಟ್ ಆದ್ರೂ ಒಂದು 2-3 ಜನ ಕೊಟ್ಟ ನಂತರ ನನಗೊಂಥರ ಕಾನ್ಫಿಡೆಂಟ್ ಬಂತು, ಹೌದು ನಾನು ಕೊಡ್ಬೋದು, ವಿತೌಟ್ ಎಸಿಟೇಷನ್ ನಾನು ಜನಕ್ಕೆ ಮಾತಾಡಿ ಕೊಡ್ಬೋದು ಫುಡ್ನ ಅಂತ ಫೀಲ್ ಆಯಿತು. ಅದಾದಮೇಲೆ ಕೊಟ್ಟೆ. ಅವರು ಕೂಡ ತುಂಬ ಖುಷಿಪಟ್ಟರು. ಹಾಗೆ ಏನು ಕೊಡ್ತಾಯಿದ್ದೀರ ಅಂತ ಕೇಳಿದ್ರು. ನನ್ನದು ಹುಟ್ಟಿದ ಹಬ್ಬ ಅಂತ ಹೇಳಿದೆ, ಖುಷಿಪಟ್ಟರು. ಹಾಗೆಯೇ ಇಲ್ಲಿ 2 ಮಕ್ಕಳಿದ್ರು, ಅವ್ರಿಗೂ ಕೂಡ ಫುಡ್ ಕೊಟ್ಟೆ. ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ, ಅವರು 3 ಮೆಂಬರ್ಸ್ ಅಂತ ಹೇಳಿದ್ರು. ಸೊ 2 ಮಕ್ಕಳಿಗೆ ಕೊಟ್ಟೆ. ಅದಾದ ನಂತರ ಫ್ಯಾಮಿಲಿಯಲ್ಲಿ ಅವರು ಸಾಕು 2 ಅಂತ ಹೇಳಿದರು. ಕೊಟ್ಟ ನಂತರ ನೆಕ್ಸ್ಟ್ ಸ್ಪಾಟಿಗೆ ಹೋದ್ವಿ. ಅಲ್ಲಿ ಒಂದು
ಆಂಟಿ ಮತ್ತು ಒಂದು ಅಂಕಲ್ ಕೂತ್ಕೊಂಡಿದ್ರು. ಅವರು ಕೂಡ ಅಲ್ಲೇ ನೋಡಬೇಕಾದಾಗ ಇದೇ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರ ಥರನೇ ಕಾಣ್ತಾಯಿದ್ರು. ಆ್ಯಂಡ್ ಸುಸ್ತಾಗಿ ಕೂಡ ಕೂತಿದ್ರು. ಅವ್ರಿಗೆ ಊಟ ಕೊಟ್ಟೆ. ಅವ್ರಿಗೆ ಒಂಥರ ತುಂಬ ಖುಷಿ ಆಯಿತು. ಈಸ್ಕೊಂಡ್ರು. ಯಾರೂ ಬೇಡ ಅಂತ ಹೇಳಲಿಲ್ಲ. ಇದುವರೆಗೂ ನಾನು ಯಾರಿಗೆಲ್ಲ ಕೊಟ್ಟೆ ಫುಡ್ಡು. ಒಂದೇ ಒಂದು ಸೆಕ್ಯೂರಿಟಿ ಅಂಕಲ್ ಭಯ ಪಡ್ಕೊಂಡ್ರು ಅಷ್ಟೇ, ಬಟ್ ಕೊನೆಗೆ ಈಸ್ಕೊಂಡ್ರು. ಆ್ಯಂಡ್ ಇವ್ರಿಗೂ ಕೂಡ ಒಂದು ಸೀರೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕನಿಗೆ ಹೇಳಿದೆ, ಕೊಡು ಸೀರೆನ ಕೊಡ್ತೀನಿ ಅಂತ. ಆ್ಯಂಡ್ ಒಂದು ಸೀರೆನ ಕೊಟ್ಟಲು. ಅದನ್ನು ನಾನು ಅವ್ರಿಗೆ ಹೋಗಿ ಕೊಟ್ಟೆ. ಆ್ಯಂಡ್ ಇನ್ನೊಂದು ಅಂಕಲು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ರು. ಆ್ಯಂಡ್ ಫಸ್ಟು ನಾನು ಅಂದ್ಕೊಂಡೆ, ಅಯ್ಯೋ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ, ಯಾರು ಇಸ್ಕೊಳ್ತಾರೇನೋ ಅಂತ. ಬಟ್ ನಾನು ಕೊಡಬೇಕಾದಾಗ ಅವ್ರು ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಸ್ಮೈಲಲ್ಲಿ ತೊಗೊಂಡ್ರು. ಅದು ಖುಷಿ ಆಯಿತು. ಹಾಗೆಯೇ ಇಲ್ಲಿ ಕೆಂಗೇರಿ ಸೈಡಲ್ಲಿ ಒಂದು ಹೂವು ಮಾರ್ತಾಯಿದ್ರು ಆಂಟಿ, ಅವ್ರಿಗೂ ಕೂಡ ಕೊಟ್ಟೆ, ಇಸ್ಕೊಂಡ್ರು. ಆ್ಯಂಡ್ ಇನ್ನೊಂದು ಈ ಕಡೆ ನೋಡಿದಾಗ ಅಪಾರ್ಟ್ಮೆಂಟು ವಾಚ್ಮೆನ್ ಅಂಕಲ್ ನಿಂತಿದ್ರು. ಅವರು ಕೂಡ ನನ್ನ ಬರ್ಡೇದು ಫುಡ್ ಕೆಲವು ಏಜ್ ಆದ ತಾತಂದಿರು ನಿಜವಾಗ್ಲೂ ನನಗೆ ಪ್ಯೂರ್ ಬ್ಲೆಸ್ಸಿಂಗ್ನ ಕೊಟ್ಟರು. ತುಂಬ 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 ಬ್ಲೆಸ್ಡ್ ಆದೆ ನಾನು. ಹಾಗೆಯೇ ನೆಕ್ಸ್ಟು ಒಂದು ಗುಡಿಸಲಿತ್ತು, ಅಲ್ಲಿಗೆ ಹೋದ್ವಿ. ಅಲ್ಲೇ ನಮಗೊಂದು 20 ಊಟಗಳು ಅಲ್ಲೇ ನಾವು ಸರ್ವ್ ಮಾಡಿದ್ವಿ. ಪ್ರತಿಯೊಬ್ಬರು ಬಂದು ತೊಗೊಂಡು ಹೋದ್ರು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ವೇಸ್ಟ್ ಆಗಬಾರ್ದು. ಒಂದು ಏನು ಮಾಡಿದ್ದೀವಿ ಅದು ಅಟ್ಲೀಸ್ಟ್ ಒಂದು ಹೊತ್ತಿನ ಊಟಕ್ಕಾದರೂ ಅವ್ರಿಗೆ ಸಹಾಯ ಆಗಬೇಕು ಅಂತೇಳಿ. ಕೆಲವರು ಆಲ್ರೆಡಿ ಅಡುಗೆ ಮಾಡಿದರು, ಬಟ್ ಆದರೂ ಕೊಟ್ಟಾಗ ತಗೊಂಡ್ರು. ಆ್ಯಂಡ್ ನಮ್ಮ ಭಾವಂಗೆ ಹೇಳ್ದೆ ಹೋಗಿ ಊಟ ಕೊಟ್ಬಿಟ್ಟು ಬನ್ನಿ ಅಂತ. ಆ್ಯಂಡ್ ಅವ್ರು ಹೋಗ್ಬಿಟ್ಟು ಕೊಟ್ಟರು. ಅವರಿಲ್ಲ ನೀನೇ ಹೋಗು ಅಂತಿದ್ರು. ಅಯ್ಯೋ ಪರವಾಗಿಲ್ಲ ಬಾವೆ, ಇಷ್ಟು ಜನಕ್ಕೆ ನಾನು ಕೊಟ್ಟಿದ್ದೀನಲ್ಲ, ನೀವು ಕೊಡಿ ಅಂತ ಹೇಳಿದೆ. ಆ್ಯಂಡ್ ಇನ್ನು ಮುಂದೇನಾದರೂ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೇ ಇರಲಿ. ಹಾಗೆಯೇ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ತುಂಬ ಎನ್ಕರೇಜ್ ಆಗುತ್ತೆ. ನನ್ನ ವ್ಯೂಸ್ ಬಂದು 20, 30 ಇದೆಲ್ಲ ನೋಡಬೇಕಾದಾಗ ನನಗೆ ಏನಕ್ಕೆ ಅಪ್ಲೋಡ್ ಮಾಡೋದಪ್ಪ, ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಪರವಾಗಿಲ್ಲ, ನನಗೀಗೊಂದು ಮೋಟಿವೇಶನ್ ಇದೆ. 20 ಅಲ್ಲ 5 ವ್ಯೂಸ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. 100K 200K 300K ಈ ಲೆವೆಲ್ಗೆ ಹೋಗೋವರೆಗೂ ನಾನು ಬಿಡಲ್ಲ. ನನ್ನ ಒಂದು ಏನಿದೆ ನಾನು ಮುಟ್ತೀನಿ ಅಂತ ನನಗೆ ನಂಬಿಕೆ ಇದೆ. ಸೊ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.